ರಾಜ್ಯದಲ್ಲಿ ಮೊದಲ ಹಂತದ ಮತದಾನ. ಈ ಹಿನ್ನೆಲೆಯಲ್ಲಿ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಲ್ಲಿ ಫೀಲ್ಡ್ಗೆ ಇಳಿದಿದ್ದಾರೆ ಅರೆಸೇನಾ ಪಡೆಯ ಸಿಬ್ಬಂದಿ. ಮುಕ್ತ ಮತ್ತು ನ್ಯಾಯಸಮ್ಮತ ಚುನಾವಣೆಗಾಗಿ ಅರೆಸೇನಾ ಪಡೆಯನ್ನು ನಿಯೋಜನೆ ಮಾಡಲಾಗಿದೆ. 7 ತುಕಡಿಗಳನ್ನು ಕಳಿಸಿಕೊಡಲಾಗಿದೆ. 12 ಸಿಬ್ಬಂದಿಯ ಅರೆಸೇನಾ ಪಡೆ ತಂಡ RR ನಗರಕ್ಕೆ ಕೂಡ ಆಗಮಿಸಿದೆ. ಯಾವುದೇ ರೀತಿಯ ತೊಂದರೆಗಳಾಗದ ರೀತಿಯಲ್ಲಿ ಚುನಾವಣೆಯನ್ನ ಪಾರದರ್ಶಕವಾಗಿ ಮಾಡಬೇಕು, ಮುಕ್ತ ಮತ್ತು ಭಯರಹಿತವಾಗಿ, ಭಯದ ವಾತಾವರಣದಲ್ಲಿ ಯಾರೂ ಮತ ಹಾಕಬಾರದು. ಹಾಗಾಗಿನೇ ಈಗ ಬೆಂಗಳೂರು ಗ್ರಾಮಾಂತರವನ್ನು ಅತಿ ಸೂಕ್ಷ್ಮ ಕ್ಷೇತ್ರ ಅಂತ ಪರಿಗಣಿಸಿ 7 ಅರೆಸೇನಾ ಪಡೆಗಳ ತುಕಡಿಯನ್ನು ಕಳಿಸ್ಕೊಟ್ಟಿದ್ದಾರೆ. ಬಿಜೆಪಿಯವರ ಆಗ್ರಹ ಕೂಡ ಇತ್ತು, 14 ಬೇಕು ಅಂತ ಕೇಳಿದ್ರು. ಒಂದು ವಿಧಾನಸಭಾ ಕ್ಷೇತ್ರಕ್ಕೆ ಕನಿಷ್ಠ 2 ಆದರೂ ಬೇಕು ಅಂತ. ಬಟ್ ಚುನಾವಣಾ ಆಯೋಗದವರು 7 ತುಕಡಿಗಳನ್ನು ಕಳಿಸ್ಕೊಟ್ಟಿದ್ದಾರೆ. ಎಲ್ಲೆಲ್ಲಿ ಅವರನ್ನು ಹಾಕಬೇಕು, ಏನು ಎತ್ತ ಅಂತಂದರೆ ಅವರನ್ನು ನೋಡ್ತಾ ಇದ್ದ ಹಾಗೆಯೇ ಒಂದು ರೀತಿಯಲ್ಲಿ ಜನರಿಗೆ ಧೈರ್ಯ ಬರಬೇಕು. ಪರವಾಗಿಲ್ಲಪ್ಪ, ಏನು ಗಲಾಟೆ ಆಗಲ್ಲ, ಅರೆಸೇನಾ ಪಡೆಯವರಿದ್ದಾರೆ, ನಾವು ಆರಾಮಾಗಿ ಹೋಗ್ಬೋದು, ವೋಟ್ ಹಾಕ್ಬೋದು ಅಂತಕ್ಕಂಥ ಧೈರ್ಯ ಮತದಾರರಲ್ಲಿ ಬರಬೇಕು. ಹಾಗಾಗಿನೇ ಈಗ ಫೀಲ್ಡ್ಗೆ ಇಳಿತಾ ಇದ್ದಾರೆ ಅರೆಸೇನಾ ಪಡೆ ಸಿಬ್ಬಂದಿ. ಇವತ್ತಿನಿಂದಲೇ ಇಡೀ ಕ್ಷೇತ್ರವನ್ನು ಅವರು ತಮ್ಮ ಸುಪರ್ದಿಗೆ ತಗೋತಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಮಸೂದ್ ಅವರಿಂದ ಪಡ್ಕೊಳ್ಳೋಣ. ಮಸೂದ್, 7 ತುಕಡಿಗಳನ್ನು ಎಲ್ಲೆಲ್ಲಿ ನಿಯೋಜನೆ ಮಾಡಬೇಕು, ಇದೆಲ್ಲವೂ ಕೂಡ ಪ್ಲಾನ್ ಆಗಿದೆಯಾ? ಈಗ ಅರೆಸೇನಾ ಪಡೆ ಬಂದಿರೋದ್ರಿಂದ ಭಯಮುಕ್ತವಾಗಿ ಮತದಾನವನ್ನು ಮಾಡಬಹುದಾ, ಹೇಗೆ ಅಂತ? ಹಾಗಾದರೆ ಅರವಿಂದ್, ಬೆಂಗಳೂರು ಗ್ರಾಮಾಂತರ ಲೋಕಸಭೆ ಕ್ಷೇತ್ರ ಹೈ ವೋಲ್ಟೇಜು, ಜೊತೆಗೆ ಆ ಕಡೆಯಿಂದ DK ಸುರೇಶ್ ಅವರು, ಈ ಕಡೆಯಿಂದ ಡಾಕ್ಟರ್ CN ಮಂಜುನಾಥ್ ಅವರು ಜಿದ್ದಿ ಜಾಸ್ತಿ ಇದೆ. ಇನ್ನೊಂದು ಬಿಜೆಪಿ ಆರೋಪ ಪ್ರಕಾರ ಅಲ್ಲಿ ಶಾಂತಿಯುತ ಮತದಾನ ಆಗೋದಿಲ್ಲ, ಯಾಕೆಂದರೆ ಅಲ್ಲಿ ಭಯದ ವಾತಾವರಣ ಕಾಂಗ್ರೆಸ್ ನಿರ್ಮಾಣ ಮಾಡಿದೆ ಅನ್ನುವಂಥ ಆರೋಪ ಮಾಡ್ತಾ ಇದ್ರು ಪದೇ. ಆ ನಿಟ್ಟಿನಲ್ಲಿ ಚುನಾವಣಾ ಆಯೋಗಕ್ಕೆ ಇಲ್ಲಿ ಪ್ಯಾರಾಮಿಲಿಟರಿ ಫೋರ್ಸ್ ನಿಯೋಜನೆ ಮಾಡಬೇಕು ಅನ್ನುವಂತಹ 4 ರಿಂದ 5 ಬಾರಿ ದೂರನ್ನು ಕೊಟ್ಟರು, ಮನವಿನ ಕೊಟ್ಟರು. ಆ ಭಾಗವಾಗಿ ಈಗ ಬೆಂಗಳೂರು ಗ್ರಾಮೀಣ ಲೋಕಸಭೆ ಕ್ಷೇತ್ರಕ್ಕೆ ಅರೆಸೇನಾ ಪಡೆ ನಿಯೋಜನೆ ಆಗಿದೆ. ಜೊತೆಗೆ ಈಗಾಗಲೇ ನಿಯೋಜನೆ ಆಗಿರುವಂಥ ಅರೆಸೇನಾ ಪಡೆ ಸಿಬ್ಬಂದಿಯವರು ಫೀಲ್ಡ್ಗೂ ಕೂಡ ಇಳಿದಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಲೋಕಸಭೆ ಕ್ಷೇತ್ರದಲ್ಲಿ ಒಟ್ಟು 8 ವಿಧಾನಸಭೆ ಕ್ಷೇತ್ರಗಳಲ್ಲಿ 8 ಮಸ್ಟರಿಂಗ್ ಕೇಂದ್ರಗಳನ್ನು ಮಾಡಲಾಗಿದೆ. ಇಲ್ಲಿಂದ ಮಸ್ಟರಿಂಗ್ ಕೇಂದ್ರಗಳಿಂದ ಮತಯಂತ್ರಗಳನ್ನು ಮತ್ತು ಮತ ಸಾಮಗ್ರಿಗಳನ್ನು ಚುನಾವಣಾ ಸಿಬ್ಬಂದಿ ತೆಗೆದುಕೊಂಡು ಹೋಗ್ತಾರೆ. ಇಲ್ಲಿಗೆ ಅರೆಸೇನಾ ಪಡೆಯವರು ಕೂಡ ಬಂದಿದ್ದಾರೆ. ನಿಗದಿತ ಬೂತ್ಗಳಿಗೆ ನಿಗದಿತ ಚುನಾವಣಾ ಸಿಬ್ಬಂದಿ ಜೊತೆ ಇವರು ಕೂಡ ಅದೇ ಬಸ್ನಲ್ಲಿ ಪ್ರಯಾಣ ಮಾಡ್ತಾರೆ. ಸದ್ಯಕ್ಕೆ ಅರೆಸೇನಾ ಪಡೆ ಬಂದು ಮಸ್ಟರಿಂಗ್ ಕೇಂದ್ರದಲ್ಲಿ ಕೂತಿದ್ದಾರೆ. ಇಲ್ಲಿ ಮಧ್ಯಾಹ್ನ ಊಟದ ನಂತರ ಚುನಾವಣಾ ಸಿಬ್ಬಂದಿ ಯಾವ ಬೂತ್ಗೆ ಯಾವ ಚುನಾವಣಾ ಸಿಬ್ಬಂದಿ ನಿಗದಿಯಾಗಿದ್ದಾರೋ ಇವರು ಯಾವ ಬೂತ್ಗೆ ನಿಗದಿಯಾಗಿದ್ದಾರೋ ಅವ್ರ ಜೊತೆ ಮಾತಾಡಿಕೊಂಡು ಅದೇ ಬೂತ್ಗೆ ಇವರು ಕೂಡ ಹೋಗ್ತಾರೆ. ಸದ್ಯ ನೀವು ದೃಶ್ಯದಲ್ಲಿ ನೋಡ್ತಾ ಇದ್ದೀರಾ, ಅರೆಸೇನಾ ಪಡೆ ಸಿಬ್ಬಂದಿ ಇಲ್ಲಿ ಕೂತಿದ್ದಾರೆ. ಇಲ್ಲಿ ಹತ್ತತ್ರ 20 ಜನ ಸದ್ಯಕ್ಕೆ ಬಂದಿದ್ದಾರೆ, ಇನ್ನೂ ಕೂಡ ಬರೋರಿದ್ದಾರೆ. ಒಟ್ಟು 7 ಅರೆಸೇನಾ ಪಡೆ ತುಕಡಿ ಅಂದರೆ 7 ಸೇನಾ ಪಡೆ ಕಂಪ್ನಿಗಳನ್ನು ನಿಯೋಜನೆ ಮಾಡಿದ್ದಾರೆ. ಬಿಜೆಪಿಯವರು 14 ಕಂಪ್ನಿ ಕೇಳಿದ್ರು, ಚುನಾವಣಾ ಆಯೋಗ 7 ಕಂಪ್ನಿ ನಿಯೋಜನೆ ಮಾಡಿದ್ದಾರೆ. ಇಲ್ಲಿ 80 ರಿಂದ 100 ಒಂದೊಂದು ತುಕಡಿನಲ್ಲಿ ಅರೆಸೇನಾ ಪಡೆ ಸಿಬ್ಬಂದಿ ಇರ್ತಾರೆ. ಸದ್ಯಕ್ಕೆ ಇಲ್ಲಿ 20 ಜನ ಬಂದಿದ್ದಾರೆ, ಇನ್ನೂ ಕೂಡ ಬರ್ತಾ ಇದ್ದಾರೆ. ಬೇರೆ ಮಸ್ಟರಿಂಗ್ ಕೇಂದ್ರಗಳಿಗೂ ಕೂಡ ಬರ್ತಾರೆ. ಆಯಾ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಅಲ್ಲಿ ರಿಜಿಸ್ಟರ್ ಮಾಡಿಕೊಂಡು ಅಲ್ಲಿಂದ ಇಲ್ಲಿಗೆ ಬಂದಿದ್ದಾರೆ. ಕನಿಷ್ಠ 4 ಬೂತ್ಗಳು ಎಲ್ಲಿ ಒಂದೇ ಸ್ಥಳದಲ್ಲಿ ಇರ್ತಾರೋ ಅಲ್ಲಿ 4 ಜನರನ್ನ ಇಲ್ಲಿ ಅರೆಸೇನಾ ಪಡೆಗಳನ್ನ ನಿಯೋಜನೆ ಮಾಡಲಾಗುತ್ತೆ. ಜೊತೆಗೆ ಸ್ಥಳೀಯ ಪೊಲೀಸರು ಕೂಡ ಭದ್ರತೆಯನ್ನು ಕೊಡ್ತಾ ಇದ್ದಾರೆ. ಒಟ್ಟಾರೆಯಾಗಿ ಚುನಾವಣಾ ಆಯೋಗದ ಬಿಗಿ ಕಣ್ಗಾವಲಿನಲ್ಲಿ ಬೆಂಗಳೂರು ಗ್ರಾಮೀಣ ಭಾಗದ ಎಲ್ಲ ಬೂತ್ಗಳಲ್ಲೂ ಕೂಡ ಮತದಾನ ನಡೀತಾ ಇದೆ. ಜೊತೆಗೆ ಎಲ್ಲ ಮತದಾನ ಕೇಂದ್ರಗಳಲ್ಲೂ ಕೂಡ ಈಗಾಗಲೇ ವೆಬ್ ಕಾಸ್ಟಿಂಗು 100% ಮಾಡಲಾಗಿದೆ. CCTVಗಳು ಕೂಡ ಇರ್ತಾರೆ. ಇದ್ರ ಮೇಲೆ ಅರೆಸೇನಾ ಪಡೆ ಸಿಬ್ಬಂದಿ, ಪೊಲೀಸ್ ಸಿಬ್ಬಂದಿ ಒಂದು ರೀತಿಯಲ್ಲಿ ಬಿಗಿ ಕಣ್ಗಾವಲಿನಲ್ಲಿ ಈ ಚುನಾವಣಾ ಆಯೋಗ ಚುನಾವಣಾ ಮತದಾನವನ್ನು ಇಲ್ಲಿ ಮಾಡ್ತಾ ಇರುವಂಥದ್ದು. ಒಟ್ಟಾರೆಯಾಗಿ ಶಾಂತಿಯುತ, ಮುಕ್ತ, ನ್ಯಾಯಸಮ್ಮತ ಮತದಾನ ಮಾಡೋದಕ್ಕೆ ಚುನಾವಣಾ ಆಯೋಗ ಇಲ್ಲಿ ಬದ್ಧ ಆಗಿರುವಂಥದ್ದು. ಆ ಭಾಗವಾಗಿ ಅರೆಸೇನಾ ಪಡೆಯವರು ಕೂಡ ಬಂದಿದ್ದಾರೆ. ಅರವಿಂದ್, ಓಕೆ, ಥ್ಯಾಂಕ್ ಯು ಬಸು. ತಮ್ಮ ಎಲ್ಲ ಮಾಹಿತಿಗಾಗಿ ಧನ್ಯವಾದ.